ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತು ಐಸ್ ಆ್ಯಪಲ್ ಅಂದರೆ ನುಂಗಿನ ಹಣ್ಣಲ್ಲಿ ಒಂದು ರಿಫ್ರೆಶಿಂಗ್ ಸಮ್ಮರ್ ಡ್ರಿಂಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲ 6 ತೊಗೊಂಡಿದ್ದೀನಿ ನುಂಗಿನ ಹಣ್ಣು. ಅದರಲ್ಲಿ 4 ಹಣ್ಣು ಪೇಸ್ಟ್ ಮಾಡ್ಕೊಳ್ಳೋಣ, ಇನ್ನು 2 ಹಣ್ಣು ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ಇಲ್ಲಿ ಏನೇನು ಬೇಕಂದರೆ 1 ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ಹಾಲು ತೊಗೊಳ್ಳೋಣ. ಗೋಡಂಬಿ ಮತ್ತು ಬಾದಾಮಿ, ಮಿಲ್ಕ್ ಮೇಡು, ಚಿಯಾ ಸೀಡ್ ನೆನೆಸಿಟ್ಟಿರೋದು, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ನುಂಗಿದ ಹಣ್ಣು, ಹಾಗೆ ಪೇಸ್ಟ್ ಮಾಡಿಟ್ಕೊಂಡಿರೋ ನುಂಗು. ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ನುಂಗಿನ ಹಣ್ಣಿನ ಪೇಸ್ಟ್ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ಲ ನುಂಗಿನ ಹಣ್ಣು ಅದನ್ನು ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡಾದ್ಮೇಲೆ ಇವಾಗ ನಾವು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳೋಣ. ಅದಾದಮೇಲೆ ಚಿಯಾ ಸೀಡ್ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು, ಇವಾಗ ಮಿಲ್ಕ್ ಮೇಡು ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಮಿಲ್ಕ್ ಮೇಡ್ ಹಾಕಿ 1 ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಕೂಲಾಗಿರಬೇಕಲ್ಲ, ಇದು ಸಮ್ಮರ್ ಅಲ್ಲ, ಹಾಗಾಗಿ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಮಿಲ್ಕ್ ಮೇಡು, ಹಾಲು ಮತ್ತು ಏನು ಪಲ್ಪ್ ಹಾಕಿರ್ತೀವಲ್ಲ ನುಂಗುದು ಎಲ್ಲ ಮಿಕ್ಸ್ ಮಾಡಿ ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ ಈ ಸಮ್ಮರಿಗೆ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.